ಹಾಲೆಲೂಯ. ಇಲ್ಲ, ಸಾಕಾಗ್ಲಿಲ್ಲ, ಒಂದು ಬದಿಯಿಂದ ಮಾತ್ರ ಕೇಳಿಸ್ತಾ ಇದೆ. ಹಾಲೆಲೂಯ, ಹಾಲೆಲೂಯ, ಕಮಾನ್ ದಾಂಡೇಲಿ, ಹಾಲೆಲೂಯ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಬಂದಿರುವಂಥ ಎಲ್ಲ ದೇವರ ದಾಸರುಗಳು, ಅವರ ಕುಟುಂಬಗಳು, ಎಲ್ಲ ಸಭಿಕರು, ದಾಂಡೇಲಿಯವರಿಗೆ ಕ್ರಿಸ್ತೇಶುವಿನ ನಾಮದಲ್ಲಿ ನಾನು ಈ ಸಮಯದಲ್ಲಿ ಸ್ವಾಗತ ಹಾಗೂ ವಂದನೆಯನ್ನು ಹೇಳಲು ಬಯಸುತ್ತಿದ್ದೇನೆ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಸೌಭಾಗ್ಯವಾಗಿದೆ. ಹಾರ್ಟ್ ಬೀಟ್ಸ್ ಕ್ಯಾಂಪಸ್ ಕ್ರೂಸೈಡ್ದವರು ದಾಂಡೇಲಿಯಲ್ಲಿ 2ನೇ ಸಲ ಮತ್ತೆ ಬಂದಿರುವುದಂತ ಹೇಳಿದರೆ ಜೋರಾಗಿ ಅವರಿಗೊಂದು ಚಪಾಳೆಯನ್ನು ತಟ್ಟುವ. ಥ್ಯಾಂಕ್ ಯು ಜೀಸಸ್ ಫಾರ್ ಸೆಂಡಿಂಗ್ ದಮ್ ಅಮಾಂಗ್ ಅಸ್. ದೇವರವರನ್ನು ಧಾರಾಳವಾಗಿ ಅನುಗ್ರಹಿಸಲಿ. ಅದು ಮಾತ್ರವಲ್ಲ, ದಾಂಡೇಲಿ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟಿನವರು ಪ್ರತ್ಯೇಕವಾಗಿ ಅಧ್ಯಕ್ಷರಾಗಿರುವಂಥ ಬ್ರದರ್ ಪ್ರದೀಪ್ ಸೈಮನ್ ಅವರು ಹಾಗೂ ಅವರ ಎಲ್ಲ ಮೆಂಬರ್ಸ್, ಜನರಲ್ ಸೆಕ್ರೆಟರಿ ಎಲ್ಲರಿಗೂ ನನ್ನ ಹೃದಯದಾಳದ ವಂದನೆ, ಕೃತಜ್ಞತೆ ನಾನು ಹೇಳಲಿಕ್ಕಾಗಿ ಈ ಸಮಯದಲ್ಲಿ ಬಯಸ್ತಾ ಇದ್ದೇನೆ. ದೇವರು ನನಗೆ ಈ ಕೊಟ್ಟಂಥ ಸೌಭಾಗ್ಯಕ್ಕಾಗಿ ದೇವರಿಗೆ ಮೊದಲು ವಂದನೆ ಹೇಳುವವನಾಗಿದ್ದೇನೆ. ಪ್ರಿಯ ದೇವಜನರೇ, ವಾಕ್ಯದ ಸಂದೇಶಕ್ಕೆ ಹೋಗುವುದಕ್ಕಿಂತ ಮೊದಲು ಒಂದು ಸಣ್ಣ ಸಾಕ್ಷಿ ನಾನು ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಹಾರ್ಟ್ ಬೀಟ್ಸಿನ ಪ್ರೋಗ್ರಾಮಿನ ಹಾಗೆ ಒಂದು ಪ್ರೋಗ್ರಾಮ್ ಚೆನ್ನೈದಲ್ಲಿ ನಡೀತಾ ಇತ್ತು. ದೇವರ ದಾಸರಾದಂಥ ರೆವರೆಂಡ್ ಡಾಕ್ಟರ್ ಏಬ್ರಹಾಂ, ನ್ಯೂ ಇಂಡಿಯಾ ಚರ್ಚ್ ಆಫ್ ಗಾಡಿನ ಪ್ರೆಸಿಡೆಂಟ್ ಇವತ್ತು ಅವರಿದ್ದಾರೆ. ಅವರು ಕೂಡ ಒಂದು ದಿವಸ ಹೀಗೆ ಒಂದು ಗ್ರೌಂಡಿನಲ್ಲಿ ಕನ್ವೆನ್ಷನ್ ನಡೀತಾ ಇತ್ತು, ಹಾಡು ಕೇಳ್ತಾ ಇದ್ದರು. ಇವತ್ತು ನೀವು ಲೆಕ್ಕ ಹಾಕ್ತಾ ಇರ್ಬೋದು, ಇವರೆಲ್ಲ ಯಾಕೆ ಇಷ್ಟು ಹಾಡುಗಳು ಇಲ್ಲಿ ಹಾಡಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ. ಪ್ರತಿ ಹಾಡಿನಲ್ಲಿಯೂ ಕೂಡ ದೇವರ ಅಭಿಷೇಕ ಉಂಟು. ಪ್ರಿಯ ದೇವಜನರೇ, ಅದಕ್ಕಾಗಿ ಈ ಸಾಕ್ಷಿ ಹೇಳ್ತಾ ಇದ್ದೇನೆ. ಅವರು ಕೂಡ ಆ ದಿವಸ ಆ ಗ್ರೌಂಡಿನಲ್ಲಿ, ಒಳಗಡೆ ಅಲ್ಲ, ಗ್ರೌಂಡಿನ ಹೊರಗಡೆ ನಿರಾಶೆಯಲ್ಲಿ ಕೂತ್ಕೊಂಡಿದ್ದವರು, ಅವರಿಗೆ ಒಂದು ಹಾಡು ಸ್ಪರ್ಶವಾಯಿತು. ಅವರು ಜೀವಿತವೇ ಸಾಕು ಎಂಬುದಾಗಿ ನಿಂತಂಥ ಸ್ಥಾನದಲ್ಲಿ ಅವರು ಪ್ರಸಂಗ ಏನೂ ಕೇಳಲಿಲ್ಲ, ಆದರೆ ಒಂದು ಹಾಡು ಮಾತ್ರ ಅವರ ಹೃದಯವನ್ನು ಸ್ಪರ್ಶಿಸಿತು. ಆ ಒಂದು ಹಾಡಿನ ಮೂಲಕವಾಗಿ ಗ್ರೌಂಡಿನ ಹೊರಗೆ ಕೂತ್ಕೊಂಡು ಅವರು ಮೊಣಕಾಲು ಊರಿ ದೇವರಿಗೆ ತಮ್ಮ ಜೀವಿತವನ್ನು ಸಮರ್ಪಿಸಿದರು. ಪ್ರಿಯ ದೇವಜನರೇ, ಇವತ್ತು ಭಾರತ ದೇಶದಲ್ಲಿ ಆ ಒಂದು ಹಾಡಿನ ಮೂಲಕವಾಗಿ ರಕ್ಷಣೆ ಹೊಂದಿ ಆ ದೇವರ ದಾಸರು 5,000ಕ್ಕಿಂತ ಹೆಚ್ಚು ಸಭೆಗಳನ್ನು ಭಾರತದಲ್ಲಿ, ವಿದೇಶದಲ್ಲಿ ಸ್ಥಾಪಿಸಿದವರಾಗಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜಸ್, ಅವರಿಗೆ ಬೈಬಲ್ ಕಾಲೇಜಸ್, ಸೆಕ್ಯುಲರ್ ಸ್ಕೂಲ್ಸ್, ಎಷ್ಟು ಮಾತ್ರ ಒಂದು ಹಾಡು. ಪ್ರಿಯ ದೇವಜನರೇ, ನಾನು ಹೇಳ್ತಾ ಇರುವುದು, ಇಲ್ಲಿ ಬಂದಿರುವವರು ಸುಮ್ಮನೆ ಅವರಿಗೆ ಕೆಲಸ ಇಲ್ಲದ್ರಿಂದ ಅಲ್ಲ, ಅವರು ದೇವರ ಸೇವೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಹಾಡಿನಲ್ಲಿಯೂ ಕೂಡ ದೇವರ ಸಂದೇಶ ಉಂಟು, ಅದರಲ್ಲಿ ದೇವರ ಅಭಿಷೇಕ ಉಂಟು, ಅದರಲ್ಲಿ ದೇವರ ಸುವಾರ್ತೆ ಉಂಟು. ಅದು ಜನರಿಗೆ ತಲುಪುವಂಥದ್ದಾಗಿದೆ. ಅವರು ನಮಗೆ ಟೈಮ್ ಪಾಸ್ ಮಾಡಲಿಕ್ಕಾಗಿ ದಾಂಡೇಲಿಗೆ ಬಂದವರಲ್ಲ, ದಾಂಡೇಲಿಯ ನಿಗ್ರಹಕ್ಕಾಗಿ ದೇವರು ಕಳಿಸಲ್ಪಟ್ಟಂಥ ದೇವರ ದಾಸರುಗಳು. ಆಕಸ್ಮಿಕವಾಗಿ ಅಲ್ಲ, ಇವತ್ತು 22ನೇ ತಾರೀಕು ಮೀಟಿಂಗ್ ಇಲ್ಲಿ ಇಟ್ಟಿರುವುದು ದೇವರ ಚಿತ್ತವಾಗಿದೆ. ಆದದ್ರಿಂದ ವಾತಾವರಣದ ಮೇಲೆಯೂ ಕೂಡ ದೇವರ ನಿಯಂತ್ರಣ ಇದೆ. ಪ್ರಿಯ ದೇವಜನರೇ, ದಾಂಡೇಲಿಯನ್ನು ಎಷ್ಟು ಮಾತ್ರ ದೇವರು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ಇದರಲ್ಲಿಯೇ ನಮಗೆ ಗೊತ್ತಾಗ್ತದೆ. ಮತ್ತೊಂದು ಆವರ್ತಿ ನಾನು ದಾಂಡೇಲಿಯ ಕ್ರಿಶ್ಚಿಯನ್ ಬ್ರದರ್ಸ್ ಅಸೋಸಿಯೇಷನ್ ಟ್ರಸ್ಟ್ನವರೆಲ್ಲರಿಗೂ ನನ್ನ ಹೃದಯದ ಆಳದ ವಂದನೆ ನಾನು ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಎಲ್ಲ ದಾಂಡೇಲಿಯ ಪರವಾಗಿ ದೇವರವರನ್ನು, ಅವರ ಸೇವೆಯನ್ನು ಧಾರಾಳವಾಗಿ ಅನುಗ್ರಹಿಸಲಿ, ಆಶೀರ್ವದಿಸಲಿ ಎಂಬ ನಮ್ಮ ಪ್ರಾರ್ಥನೆಯಾಗಿದೆ. ವಾಕ್ಯಕ್ಕೆ ಹೋಗುವುದಕ್ಕಿಂತ ಮೊದಲು ಒಂದು ಅನೌನ್ಸ್ಮೆಂಟ್ ನಾನು ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಇದು ಬೈಬಲ್ ಆಗಿದೆ, ಹೊಸ ಒಡಂಬಡಿಕೆಯಾಗಿದೆ. ಅಲ್ಲಿ ಕೌಂಟರ್ ಇದೆ. ಹೋಗುವಾಗ ನೀವೆಲ್ಲರೂ ನಿಮಗೆ ಬೇಕಾದಂಥ ಭಾಷೆಯಿಂದ ಈ ಬೈಬಲ್ ತೆಗೆದುಕೊಂಡು ಹೋಗಬೇಕಾಗಿದೆ. ಇವತ್ತು ಬೈಬಲ್ ಬಹಳ ಕಡಿಮೆ ಆಗಿದೆ ಜನರು ಕೈಯಲ್ಲಿ ತಗೊಂಡು ಹೋಗೋದು. ಇವತ್ತು ಮೊಬೈಲ್ ಆಗಿದೆ, ಮೊಬೈಲ್ನಲ್ಲೇ ವಾಕ್ಯ ಓದುವುದು, ಐಪ್ಯಾಡ್ನಲ್ಲಿ ವಾಕ್ಯ ಓದುವುದು. ಇಲ್ಲ, ನಮಗೆಲ್ಲರಿಗೂ ಬೈಬಲ್ ಬೇಕಾಗಿದೆ. ನಮ್ಮ ಬ್ಯಾಗಿನಲ್ಲಿರಬಹುದು, ನಮ್ಮ ಕಾರಿನಲ್ಲಿರಬಹುದು, ನಮ್ಮ ಮನೆಯಲ್ಲಿರಬಹುದು, ನಾವು ಇರುವಂಥ ಪ್ರತಿಯೊಂದು ಸ್ಥಳದಲ್ಲಿ ನಾವು ಬೈಬಲ್ ಇಟ್ಕೊಳ್ಬೇಕಾಗಿದೆ. ಅದರ ಅನುಸಾರವಾಗಿ ನಾವು ನಡೆಯುವವರಾಗಬೇಕಾಗಿದೆ. ಆದ್ದರಿಂದ ಇವತ್ತು ಫ್ರೀ ಆಗಿ ನಿಮಗೆ ಬೇಕಾದಂಥ ಭಾಷೆ ಅಲ್ಲಿ ಲಭ್ಯವಿದೆ. ದಯವಿಟ್ಟು ಪ್ರತಿಯೊಬ್ಬರು
ನೀವು ತಕೊಂಡು ಹೋಗಬೇಕಾಗಿದೆ. ನಿಮಗೆ ಬೇಕಾದದನ್ನು ನಿಮ್ಮ ಬಂಧು ಬಾಂಧವರಿಗಿರಬಹುದು, ನೀವು ಒಂದು ಬೈಬಲ್ ಗಿಫ್ಟ್ ಮಾಡಿ ಅದರಲ್ಲಿಯೂ ಕೂಡ ದೇವರ ಕಾರ್ಯ ಮಾಡುವವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಸಂಧ್ಯಾ ಸಮಯದಲ್ಲಿ ನನಗೆ ಸಣ್ಣ ಒಂದು ಸಮಯ ಕೊಡಲ್ಪಟ್ಟಿದೆ, ಆದರೆ ದೇವರು ಪ್ರತಿಯೊಬ್ಬರ ಸಂಗಡ ಮಾತಾಡುವವನಾಗಿದ್ದಾನೆ. ಒಂದು ವಾಕ್ಯ ಸಾಕಾಗಿದೆ ದೇವರು ನಿಮ್ಮ ಹೃದಯಗಳನ್ನು ತೆರೀಲಿಕ್ಕಾಗಿ. ಇವತ್ತು ಇಲ್ಲಿಯ ಸ್ಲೋಗನ್ ವಾಕ್ಯವೇ ಆಗಿದೆ. ಕೀರ್ತನೆ 95:6 ವಾಕ್ಯ ಅವರ ಸ್ಲೋಗನ್ ವಾಕ್ಯವೇ ಆಗಿದೆ. ಬನ್ನಿರಿ ನಮ್ಮ ನಿರ್ಮಾಣಕನಾದ ಯೆಹೋವನಿಗೆ ಸಾಷ್ಟಾಂಗವೆರಗಿ ಆರಾಧಿಸೋಣ. ಎಷ್ಟು ಸುಂದರವಾದ ವಾಕ್ಯವಾಗಿದೆ. ಪವಿತ್ರ ಬೈಬಲ್ನ ಟ್ರಾನ್ಸ್ಲೇಷನ್ ನನ್ನ ಹತ್ರ ಇದೆ, ಅದು ಇನ್ನೂ ಸುಂದರವಾಗಿ ವಾಕ್ಯ ಹೇಳ್ತಾ ಇದೆ. ಬನ್ನಿರಿ ನಮ್ಮನ್ನು ಉಂಟು ಮಾಡಿದ ಕರ್ತನ ಮುಂದೆ ಮೊಣಕಾಲು ಊರೋಣ, ಆತನಿಗೆ ಎರಗಿ ಆರಾಧಿಸೋಣ. So beautiful verse. We are going to bow down before the maker of this world. ಈ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ, ಆತನನ್ನು ಆರಾಧಿಸುವ ಎಂಬುದಾಗಿ ಇದು ದೇವರು ಕರೆಯುವಂಥ ಕರೆ ಆಗಿದೆ. ಬನ್ನಿರಿ ಎಂಬುದಾಗಿ ಹೇಳುವಾಗ ದೇವರು ನಮ್ಮನ್ನು ಕರೀತಾ ಇದ್ದಾನೆ. ಆತನನ್ನು ಆರಾಧಿಸಲಿಕ್ಕಾಗಿ ತಾನು ಸೃಷ್ಟಿಸಿದ ಮನುಷ್ಯನನ್ನು ಆತನು ತನ್ನ ಬಳಿಗೆ ಕರೆಯುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಆತನ ಕರಿತಾ ಇರುವಂಥ ಕರೆ ಏನು ಗೊತ್ತಾ? ಆರಾಧಿಸ್ಲಿಕ್ಕಾಗಿ ಅಂತ ಹೇಳುವಾಗ ಆತನ ಕರೆ ರಕ್ಷಣೆಯ ಕರೆಯಾಗಿದೆ. He is calling unto him for the salvation of mankind. ಪ್ರಿಯ ದೇವಜನರೇ, ಇವತ್ತು ಆತನ ನಮ್ಮನ್ನು ರಕ್ಷಣೆ ಕೊಡಲಿಕ್ಕಾಗಿಯೇ ಕರಿತಾ ಇದ್ದ. ರಕ್ಷಣೆ ಇದ್ದವರಿಗೆ ಆರಾಧನೆ ಮಾಡುವುದು ಸುಲಭವಾಗಿದೆ. ಈ ಲೋಕದಲ್ಲಿ ಬೇಕಾದಷ್ಟು ಕಾರ್ಯಗಳಿದೆ ಆರಾಧನೆ ಮಾಡಲಿಕ್ಕಾಗಿ. ಯಥಾರ್ಥವಾಗಿ ದೇವರನ್ನು, ಸೃಷ್ಟಿಕರ್ತನನ್ನು, ನಮ್ಮನ್ನು ಸೃಷ್ಟಿಸಿದಂಥ ದೇವರನ್ನು ಆರಾಧಿಸಬೇಕಾದರೆ ಆತನನ್ನು ನಾವು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸದೆ ಹೋದರೆ, ಆತನನ್ನು ನಾವು ಹೃದಯದಲ್ಲಿ ಕರೆಯದೆ ಹೋದರೆ ನಾವು ಆತನನ್ನು ಆರಾಧಿಸಲಿಕ್ಕೆ, ಆತನನ್ನು ಗೊತ್ತು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. Oh, come unto me. He is calling each one of you this morning. ಇವತ್ತು ಈ ಸಂದೇಶವನ್ನು ಹೇಳಲಿಕ್ಕಾಗಿಯೇ ಬನ್ನಿರಿ, ರಕ್ಷಣೆ ಹೊಂದಿರಿ ಎಂಬ ಸಂದೇಶವನ್ನು ಹೇಳಲಿಕ್ಕಾಗಿಯೇ ಹಾರ್ಟ್ ಬೀಟ್ಸ್ನವರು ಇಲ್ಲಿಗೆ ಬಂದವರಾಗಿದ್ದಾರೆ. ಅವರಿಗೆ ಸಮಯ ಇಲ್ಲದ್ರಿಂದಲ್ಲ, ಎಷ್ಟು ಮಾತ್ರ ಕಷ್ಟಪಟ್ಟು ಅವರು ದಾಂಡೇಲಿಯ ಪಟ್ಟಣಕ್ಕೆ ಯಾತ್ರೆ ಮಾಡಿ ಇಷ್ಟು ದೂರದಿಂದ ಬಂದಿರುವುದು ಒಂದೇ ಸಂದೇಶ ಹೇಳಲಿಕ್ಕಾಗಿ. Come unto the Lord and have your salvation. ಆತನ ಕಡೆಗೆ ಬನ್ನಿರಿ, ರಕ್ಷಣೆ ಹೊಂದಿರಿ ಎಂಬುದಾಗಿ. ಪ್ರಿಯ ದೇವಜನರೇ, ಈ ಗ್ರೌಂಡಿನಲ್ಲಿ ಮಾತ್ರವಲ್ಲ, ಸುತ್ತಲಿರುವಂಥ ಪ್ರತಿಯೊಬ್ಬರು ನನ್ನ ಸ್ವರ ಎಲ್ಲಿವರೆಗೆ ಕೇಳಿ ಬರುತ್ತಿದೆಯೋ ಅಲ್ಲಿವರೆಗೂ ಈ ಕರೆಯಾಗಿದೆ. ದೇವರು ನಿಮ್ಮನ್ನು ಕರೆಯುತ್ತಿದ್ದಾನೆ. ಯೇಸು ಸ್ವಾಮಿ ನಿಮ್ಮನ್ನು ಕರೆಯುತ್ತಿದ್ದಾನೆ. ಏದೆನ್ ತೋಟದಲ್ಲಿ ಸೃಷ್ಟಿಸಿದ ಆ ಸಮಯದ ಅಲ್ಲಿಂದ ಆರಂಭವಾದಂಥ ದೇವರ ಕರೆಯಾಗಿದೆ. ಯಾಕಂದರೆ ದೇವರಿಂದ ಮನುಷ್ಯನು ದೂರವಾಗಿ ಹೋಗಿದ್ದಾನೆ, ಆತನು ಮರಳಿ ಕರೀತಾ ಇದ್ದಾನೆ. ಕಾಲ್ವರಿ ಕ್ರೂಜೆ ಮೇಲೂ ಕೂಡ ಆತನು ನಮಗಾಗಿ ಪ್ರಾಣ ಕೊಟ್ಟನು. ಆ ಕರೆ ಅಲ್ಲಿಯೂ ಕೇಳಿ ಬರ್ತಾ ಇದೆ. ಅನಂತ ಕಾಲದ ಜೀವಿತಕ್ಕಾಗಿ ದೇವರು ಇವತ್ತು ನಮ್ಮನ್ನು ಕರೆಯುತ್ತಿದ್ದಾನೆ. ಪ್ರಿಯ ದೇವಜನರೇ, ನಾವು ಆ ಕರೆಯನ್ನು ಕೇಳಲಿಕ್ಕೆ ಸಿದ್ಧರಾಗಿದ್ದೇವಾ? ಯೆಶಾಯ ಬರೆದ ಗ್ರಂಥ 1ನೇ ಅಧ್ಯಾಯ ಅದರ 18ನೇ ವಾಕ್ಯದಲ್ಲಿಯೂ ಕೂಡ ದೇವರು ಈ ರೀತಿಯಾಗಿ ಕರೀತಾ ಇದ್ದಾನೆ. ಈಗ ಬನ್ನಿರಿ, ನಾವು ಒಟ್ಟಾಗಿ ವಾದಿಸೋಣ ಎಂದು ಕರ್ತನು ಹೇಳುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದಂತೆ ಬಿಳುಪಾಗುವವು, ಕಡು ಕೆಂಪಿನಂತ ಕೆಂಪಾಗಿದ್ದರೂ ಉಣ್ಣೆಯಂತೆ ಬೆಳೆಯಾಗುವುದು ಎಂಬುದಾಗಿ. ಎಷ್ಟು ಸುಂದರವಾದ ಕರೆಯಾಗಿದೆ ಪ್ರಿಯ ದೇವಜನರೇ. ಇವತ್ತು ಈ ಕರೆಗೆ ನಾವು ಓಕೊಟ್ಟು ಎಷ್ಟು ಜನರು ದೇವರ ಕಡೆಗೆ ತಿರುಗಿಕೊಳ್ಳುತ್ತೇವೆ ಎಂಬ ಪ್ರಶ್ನೆ ಆಗಿದೆ. ಆತನ ಕರೆಗೆ ಎಷ್ಟು ಜನರು ನಾವು ಆತ್ಮೀಕ ಕಿವಿಗಳನ್ನು ತೆರೆದು ಆತನ ಸ್ವರವನ್ನು ಕೇಳುತ್ತೇವೆ? ಪ್ರಿಯ ದೇವಜನರೇ, ನಾನು ಕ್ರೈಸ್ತನೆಂಬುದಾಗಿ ಹೇಳಿ ಪ್ರಯೋಜನ ಇಲ್ಲ. ಕ್ರೈಸ್ತನೆಂಬುದಾಗಿ ಹೇಳಿದ ಕೂಡಲೇ ಸ್ವರ್ಗ ಲಭ್ಯವಾಗುವುದಿಲ್ಲ. ಯಾರ ಜೀವಿತದಲ್ಲಿ ಯೇಸು ಸ್ವಾಮಿ ಇದಾನೋ ಅವನಿಗೆ ಮಾತ್ರ ಅನಂತ ಕಾಲದ ಜೀವಿತವಾಗಿದೆ. ನಾನು 29 ವರ್ಷಗಳ ಕಾಲ ಕ್ರೈಸ್ತನಾಗಿ ಈ ಲೋಕದ ಪರವಾಗಿ ಪಾಪದಲ್ಲಿ ಜೀವಿಸಿದೆ. ಆದರೆ ನನಗೆ ಯಾವತ್ತು ಸ್ವರ್ಗ ಸಿಗ್ತದೋ ಎಂಬುದಾಗಿ ಯಾವತ್ತು ಕನಸಿನಲ್ಲಿ ನೆಲೆಸಲಿಲ್ಲ. ಯಾವ ದಿವಸ ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನಾಗಿ ನಾನು ಈ ದಾಂಡೇಲಿಯಲ್ಲಿ ಅಂಗೀಕರಿಸಿದೆನೋ ಆ ದಿವಸದಿಂದ ನನ್ನ ಆತ್ಮೀಕ ಜೀವಿತಕ್ಕೆ ಬದಲಾವಣೆ ಉಂಟಾಯಿತು. ನನ್ನ ಶಾರೀರಿಕ ಜೀವಿತಕ್ಕೆ ಬದಲಾವಣೆ ಉಂಟಾಯಿತು. ನನಗೆ ಒಂದು ಒಳ್ಳೆ ಕುಟುಂಬ ಕೊಟ್ಟು ದೇವರು
ನನ್ನನ್ನು ಅನುಗ್ರಹಿಸಿರುವುದಾದರೆ ಇವತ್ತು ನನ್ನ ಸ್ವರ ಕೇಳುವಂಥ ಇಲ್ಲಿ ಯಾರೇ ಜನರಿದ್ದರೂ ಕೂಡ, ನಿಮ್ಮ ಪಾಪ ಎಷ್ಟೇ ಕೆಂಪಾಗಿದ್ದರು, ಎಷ್ಟೇ ನಿಮಗೆ ತೊಂದರೆ ಒಳಗಿದ್ದರು, ಪ್ರಿಯ ದೇವಜನರೇ, ನನ್ನ ಸ್ವರ ಕೇಳ್ತಿರುವಂಥ ಪ್ರತಿ ಒಬ್ಬರ ಹತ್ತಿರ ದೇವರು ಇವತ್ತು ಮಾತಾಡ್ತಾ ಇದ್ದಾನೆ. ಇವತ್ತು ದಾಂಡೇಲಿಯ ಪರಿಸ್ಥಿತಿ ಬಹಳ ಕೆಟ್ಟದಂಥ ಪರಿಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಾರೆ ಜನರು. ಬಹಳ ದುಃಖದೊಂದಿಗೆ ನನಗೆ ಹೇಳಬೇಕಾಗ್ತಾ ಇದೆ. ಯಾಕಂದರೆ ಎಷ್ಟೋ ಜನರು ಇವತ್ತು ಮಾದಕ ವಸ್ತುಗಳಿಗೆ ಒಳಗಾಗಿದ್ದಾರೆ. ಯೌವನಸ್ಥರು ತಮ್ಮ ಜೀವಿತವನ್ನು ಹಾಳು ಮಾಡಿಕೊಳ್ತಾ ಇದ್ದಾರೆ. ಶೆರೆಗೆ ಒಳಗಾದವರಿದ್ದಾರೆ, ಗಾಂಜಕ್ಕೆ ಒಳಗಾದವರಿದ್ದಾರೆ. ಇವತ್ತು ಎಷ್ಟೋ ಯೌವನಸ್ಥರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಇವತ್ತು ನನ್ನ ಸ್ವರ ಕೇಳುವವರಿಗೆ ಯೇಸು ಸ್ವಾಮಿ ಕರೆಯುತ್ತಿದ್ದಾನೆ. ನೀವಿರುವಂಥ ಸ್ಥಳದಲ್ಲಿ ಇರಬಹುದು, ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ ಎಂಬ ಸಂದೇಶವನ್ನು ಹೇಳಲಿಕ್ಕಾಗಿ ಈ CMC ಗ್ರೌಂಡಿಗೆ ನಾವಿವತ್ತು ಬಂದವರಾಗಿದ್ದೇವೆ. ದೇವರು ನಿನ್ನ ಕೈಯನ್ನು ಬಿಡುವುದಿಲ್ಲ, ನಿನ್ನನ್ನು ನಾಶ ಮಾಡುವುದಿಲ್ಲ. ಯೇಸು ಸ್ವಾಮಿ ನಿನ್ನನ್ನು ಪ್ರೀತಿಸುತ್ತಿದ್ದಾನೆ ಎಂಬುದಾಗಿ ಹೇಳಲಿಕ್ಕಾಗಿಯೇ ನಾವಿಲ್ಲಿ ಬಂದವರಾಗಿದ್ದೇವೆ. ಒಂದು ದಿವಸ ನನಗೂ ಕೂಡ ಯೇಸು ಸ್ವಾಮಿ ಪ್ರೀತಿಸುತ್ತಾನೆ ಎಂಬುದಾಗಿ ಹೇಳಿದ್ದರಿಂದ ಇವತ್ತು ನಾನು ಇಲ್ಲಿ ಇದ್ದೇನೆ. ಕುಡಿಕನಾಗಿ ನನ್ನ ಜೀವಿತವನ್ನು ಅಂತ್ಯ ಮಾಡಬೇಕು, ಸೂಯಿಸೈಡ್ ಮಾಡಬೇಕು ಎಂಬುದಾಗಿ ಹೋದಂತ ವ್ಯಕ್ತಿ ನಾನು. ಆದರೆ ಯೇಸು ಸ್ವಾಮಿ ನನ್ನನ್ನು ಪ್ರೀತಿಸಿದರಿಂದ ಇವತ್ತು ನಾನು ಇದೇ CMC ಗ್ರೌಂಡಿನಲ್ಲಿ ನಿಂತು ಆ ಕುಡುಕರಿಗಾಗಿ ನಾನು ಹೇಳ್ತಾ ಇದ್ದೇನೆ, ನಿನ್ನ ಅಂತ್ಯ ಇವತ್ತಲ್ಲ. ದೇವರು ನಿನ್ನನ್ನು ಅನುಗ್ರಹಿಸುತ್ತಾನೆ, ದೇವರು ನಿನ್ನನ್ನು ರಕ್ಷಿಸುತ್ತಾನೆ, ದೇವರು ನಿನ್ನನ್ನು ಪ್ರೀತಿಸುತ್ತಾನೆ. ಪ್ರಿಯ ದೇವ ಜನರೇ, ಇವತ್ತು ಎಂಥದೇ ಪರಿಸ್ಥಿತಿಯಲ್ಲಿ ನೀನಿರಬಹುದು, ಯೇಸು ನಿನಗಾಗಿ ಕಲ್ವಾರಿ ಕ್ರೂಜೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಿಯ ದೇವ ಜನರೇ, ಈ ಕರೆ ಯಾಕೆ ಇಷ್ಟು ಪ್ರಮುಖ ಗೊತ್ತಾ? ದೇವರು ಯಾಕೆ ಇಷ್ಟು ಬನ್ನಿರಿ ನನ್ನ ಕಡೆಗೆ ಎಂಬುದಾಗಿ ಕರಿತಾ ಇದ್ದಾನೆ ಗೊತ್ತಾ? ನೋಹನ ಸಮಯದಲ್ಲಿ, ಆದಿಕಾಂಡದಲ್ಲಿ ನೋಹನು ಕೂಡ ನಾವೆಯನ್ನು ಸಿದ್ಧಪಡಿಸುತ್ತಿದ್ದ. ಎಲ್ಲ ಜನರಿಗೆ ಹೋಗಿ ತಾನು ಕರೆಯುತ್ತಿದ್ದ, ಕರೆತು ಹೇಳ್ತಾ ಇದ್ದ, ದೊಡ್ಡ ಪ್ರಳಯ ಬರಲಿಕ್ಕಿದೆ, 40 ಹಗಲು 40 ರಾತ್ರಿ ಮಳೆ ಬರಲಿಕ್ಕಿದೆ, ನೀವು ರಕ್ಷಣೆ ಹೊಂದಿರಿ, ನಾವೇ ಒಳಗೆ ಬನ್ನಿರಿ ಎಂಬುದಾಗಿ ಕರೆದನು. ಆದರೆ ಯಾರು ಬರಲಿಲ್ಲ, ಹೃದಯ ಕಠಿಣಪಡಿಸಿಕೊಂಡರು. ಇವತ್ತು ಕೂಡ ನಾವು ನಮ್ಮ ಎಲ್ಲ ಕಾರ್ಯಗಳನ್ನು ಬಿಟ್ಟು ನಿಮ್ಮನ್ನು ಕರೀಲಿಕ್ಕಾಗಿ ಬಂದಿದ್ದೇವೆ. ಆ ದಿವಸ ನಾವೆಯಲ್ಲಿ ಕೇವಲ 8 ಜನರು ಆ ನೀರಿನಿಂದ ರಕ್ಷಣೆ ಹೊಂದಿದರು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. 1 ಪೇತ್ರ 3ನೇ ಅಧ್ಯಾಯ 20ನೇ ವಾಕ್ಯ. ಆದರೆ ನೋಹನ ದಿನಗಳಲ್ಲಿ ನಾವೆಯನ್ನು ಕಟ್ಟುತ್ತಿರಲು ದೇವರ ದೀರ್ಘ ಶಾಂತಿಯು ಒಂದು ಸಾರಿ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಆತನು ಸಾರಿದನು. ಆ ನಾವೆಯೊಳಗೆ ಕೇವಲ ಅಂದರೆ 8 ಜನರು ನೀರಿನ ಮೂಲಕ ರಕ್ಷಣೆ ಹೊಂದಿದರು. 21ನೇ ವಾಕ್ಯ ಹೇಳ್ತದೆ, ಆ ನೀರಿಗೆ ಅನುರೂಪವಾದ ದೀಕ್ಷಾ ಸ್ನಾನವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂಥದ್ದಲ್ಲ, ಆದರೆ ದೇವರ ಕಡೆಗಿರುವ ನಮ್ಮ ಒಳ್ಳೆ ಮನಸ್ಸಾಕ್ಷಿಯ ಉತ್ತರವಾಗಿದೆ ಎಂಬುದಾಗಿ. ಹೌದು ಪ್ರಿಯ ದೇವ ಜನರೇ, ಇಲ್ಲಿ ನಾವೇ ಒಳಗೆ ಬರಲಿಕ್ಕೆ ಹೇಳ್ತಾ ಇರುವುದು ನಮ್ಮನ್ನು ನಾವು ರಕ್ಷಿಸಿಕೊಳ್ಳಲಿಕ್ಕಾಗಿದೆ. ಯೇಸು ಸ್ವಾಮಿ ಆ ನಾವೇ ಆಗಿದ್ದಾನೆ. ಆತನು ನಮಗಾಗಿ ತನ್ನ ಪ್ರಾಣವನ್ನು ನಮ್ಮ ಪಾಪಗಳಿಗಾಗಿ, ಶಾಪಗಳಿಗಾಗಿ ಕ್ರೂಜೆ ಮೇಲೆ ಕೊಟ್ಟಿದ್ದಾನೆ. ಆತನ ಕಡೆಗೆ ಓಡಿ ಬನ್ನಿರಿ, ರಕ್ಷಣೆ ಹೊಂದಿರಿ ಎಂಬುದಾಗಿ ಹೇಳುವಂತ ಶುಭ ವಾರ್ತೆಯನ್ನು ಹೇಳಲಿಕ್ಕಾಗಿ ನಾವಿವತ್ತು ಇಲ್ಲಿ ಬಂದವರಾಗಿದ್ದೇವೆ. ಪ್ರಿಯ ದೇವ ಜನರೇ, ಇಲ್ಲಿ ಹೇಳ್ತಾ ಇದೆ ಅವರ ಮನಸ್ಸಾಕ್ಷಿ ದೇವರ ಕಡೆಗೆ ತಿರುಗಿಕೊಳ್ತಾ ಇದೆ ಎಂಬುದಾಗಿ. ಎಷ್ಟೋ ಜನರು ತಪ್ಪಾಗಿ ಇವತ್ತು ಕ್ರೈಸ್ತರನ್ನು ಅರ್ಥ ಮಾಡಿಕೊಳ್ತಾ ಇದ್ದಾರೆ. ನಾವು ಮತಾಂತರ ಮಾಡ್ಲಿಕ್ಕೆ ಇಲ್ಲ ಪ್ರಿಯ ದೇವ ಜನರೇ, ಮತಾಂತರ ಅಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ ಅವರ ಪಾಪದಿಂದ ಬಿಡುಗಡೆಗಾಗಿ, ಅವರ ಮನಸ್ಸಾಕ್ಷಿಗಾಗಿ ದೇವರು ಈ ಲೋಕಕ್ಕೆ ನಮ್ಮನ್ನು ಹುಡುಕಿಕೊಂಡು ಯೇಸುವಿನ ಕಡೆಗೆ ಬನ್ನಿರಿ ಎಂಬುದಾಗಿ ಆತನು ಹೇಳಿದವನಾಗಿದ್ದಾನೆ. ಇವತ್ತು ನಾವು ಯೇಸುವಿನ ಕಡೆಗೆ ತಿರುಗಿಕೊಂಡರೆ ಪ್ರಿಯ ದೇವ ಜನರೇ, ವರ್ಷಗಳ ಹಿಂದೆ ಜಲಪ್ರಳಯ ಬಂತು, ಇನ್ನು ಜಲಪ್ರಳಯ ಅಲ್ಲ, ಅಗ್ನಿ ಪ್ರಳಯ ಬರಲಿಕ್ಕಿದೆ. ಆದ್ದರಿಂದ ಇವತ್ತು ಈ ಶುಭ ವರ್ತಮಾನದೊಂದಿಗೆ ನಾವು ದಾಂಡೇಲಿಗೆ ಬಂದವರಾಗಿದ್ದೇವೆ. ಯೇಸುವಿನಲ್ಲಿ ನೀವು ಬಂದು ಸೇರಿಕೊಳ್ಳಿ, ನೀವು ರಕ್ಷಣೆ ಹೊಂದುತ್ತೀರಾ ಎಂಬುದಾಗಿ. ನಮಗೆ ಯಾವ ಜಾತಿ ಬದಲಾವಣೆ ಮಾಡುವುದಿಲ್ಲ, ಹೆಸರು ಬದಲಾವಣೆ ಮಾಡುವುದಿಲ್ಲ, ಆಧಾರ್ ಕಾರ್ಡ್ ಬದಲಾವಣೆ ಮಾಡುವುದಿಲ್ಲ, ರೇಷನ್ ಕಾರ್ಡ್ ಬದಲಾವಣೆ ಮಾಡುವುದಿಲ್ಲ, ಇವತ್ತು ಏನು ಬದಲಾವಣೆ ಮಾಡುವುದಿಲ್ಲ. ಇವತ್ತು ನಿಮ್ಮ ಜೀವಿತಕ್ಕೆ
ಒಂದು ರೂಪಾಂತರ, ನಿಮ್ಮ ಜೀವಿತಕ್ಕೆ ಒಂದು ಮಾನಸಾಂತರ. ಯೇಸುವಿನ ಕಡೆಗೆ ನೀವು ತಿರುಗಿಕೊಳ್ಳುವಾಗ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿಕೊಳ್ತದೆ. ಅದಾಗಿದೆ ಇವತ್ತಿನ ಸುವಾರ್ತೆ. ಪ್ರಿಯ ದೇವಜನರೇ, ನಿಮ್ಮನ್ನು ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಯೇಸು ಸ್ವಾಮಿ ಈ ಕೂಟದ ಮೂಲಕವಾಗಿ ದಾಂಡೇಲಿ ಜನರಿಗೆ ಆತನು ತನ್ನ ಬಳಿಗೆ ಕರೆಯುತ್ತಿದ್ದಾನೆ. ಬನ್ನಿರಿ, ನನ್ನಲ್ಲಿ ಆ ರಕ್ಷಣೆಯನ್ನು ಹೊಂದಿಕೊಳ್ಳಿರಿ ಎಂಬುದಾಗಿ. ಪ್ರಿಯ ದೇವಜನೇ, ಈ ಶುಭ ವರ್ತಮಾನವನ್ನು ಹೇಳಲಿಕ್ಕಾಗಿಯೇ ಕ್ಯಾಂಪಸ್ ಕ್ರೂಸೈಡ್ದವರು, ಹಾರ್ಟ್ ಬೀಟ್ಸ್ನವರು ದಾಂಡೇಲಿ ತನಕ ಯಾತ್ರೆ ಮಾಡಿ ಬಂದಿದ್ದಾರೆ. ಕರ್ನಾಟಕ ಎಲ್ಲ ಅವರು ಯಾತ್ರೆ ಮಾಡ್ತಾ ಇದ್ದಾರೆ. ಯಾಕೆ? ದೇವರು ಕರ್ನಾಟಕವನ್ನು ಪ್ರೀತಿಸುತ್ತಿದ್ದಾನೆ, ದೇವರು ದಾಂಡೇಲಿಯನ್ನು ಪ್ರೀತಿಸುತ್ತಿದ್ದಾನೆ. ಆತನ ರಕ್ಷಣೆ ದಾಂಡೇಲಿಗೆ ಬರಬೇಕು ಎಂಬುದೇ ಆತನ ಚಿತ್ತವಾಗಿದೆ. ಪ್ರಿಯ ದೇವಜನರೇ, ಇಲ್ಲಿ ಹಾಡುಗಳು ಹಾಡ್ತಾ ಇದ್ದಾರೆ. ಹಾಡುಗಳನ್ನು ಹಾಡುವಾಗ ನಮ್ಮ ಹೃದಯಗಳನ್ನು ನಾವು ತಗ್ಗಿಸಿ ದೇವರ ಕಡೆಗೆ ಕೊಡಬೇಕಾಗಿದೆ. ದೇವರು ಬಯಸುವುದಷ್ಟೇ ಆಗಿದೆ. ಇವತ್ತು ರಕ್ಷಣೆ ಹೊಂದಲಿಕ್ಕಾಗಿ ನಮ್ಮ ಶಕ್ತಿಯೋ ಸಾಮರ್ಥ್ಯವೋ ಸಾಧ್ಯವಿಲ್ಲ. ರಕ್ಷಣೆ ಹೊಂದಲಿಕ್ಕಾಗಿ ನಮ್ಮ ಬುದ್ಧಿಯೋ ಜ್ಞಾನವೋ ಕ್ವಾಲಿಫಿಕೇಶನೋ ಸಾಧ್ಯವಿಲ್ಲ. ಇವತ್ತು ರಕ್ಷಣೆ ಹೊಂದಲಿಕ್ಕಾಗಿ ಯಾವ ಜಾತಿ ಧರ್ಮ ಮತ ನಮಗೆ ಸಹಾಯ ಮಾಡುವುದಿಲ್ಲ. ಕ್ರೈಸ್ತ ಧರ್ಮ ಕೂಡ ಸಹಾಯ ಮಾಡುವುದಿಲ್ಲ. ಯೇಸು ಸ್ವಾಮಿ ಮಾತ್ರ ನಮಗೆ ರಕ್ಷಕನಾಗಿದ್ದಾನೆ. ಆತನು ಮಾತ್ರ ಮನುಷ್ಯ ಜಾತಿಯನ್ನು ಹುಡುಕಿಕೊಂಡು ದಾಂಡೇಲಿಗೂ ಕೂಡ ಬಂದಿದ್ದಾನೆ ಎಂಬ ಶುಭ ವರ್ತಮಾನವನ್ನು ನಿಮಗೆ ನಾನು ಹೇಳಲು ಬಯಸುತ್ತಿದ್ದೇನೆ. ಆದ್ದರಿಂದ ಇವತ್ತು ಈ ವಾಕ್ಯದ ಅನುಸಾರವಾಗಿ ನಮ್ಮ ಸೃಷ್ಟಿಕರ್ತನ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಡಬೇಕಾಗಿದೆ, ಒಪ್ಪಿಸಿಕೊಡಬೇಕಾಗಿದೆ. ಯಾಕಂತ ಹೇಳಿದರೆ ರಕ್ಷಣೆಯೇ ನಮ್ಮನ್ನು ಆರಾಧನೆಯಲ್ಲಿ ನಡೆಸುವಂಥದ್ದಾಗಿದೆ. ರಕ್ಷಣೆ ಇಲ್ಲದೆ ದೇವರನ್ನು ಆರಾಧಿಸಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯ ದೇವಜನರೇ, ನಾವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನನ್ನು ಎಂಬುದಾಗಿ ನಾವು ಅಂಗೀಕರಿಸುವಾಗಲೇ ಆರಾಧನೆ ಹೃದಯದಿಂದ ನಮಗೆ ಸ್ವರ್ಗಕ್ಕೆ ಹೋಗುವಂಥದ್ದಾಗಿದೆ. ಪ್ರಿಯ ದೇವಜನರೇ, ಆರಾಧನೆ ಅಂತ ಹೇಳುವಾಗ ಇಟ್ ಈಸ್ ಒಬೀಡಿಯನ್ಸ್ ಟುವರ್ಡ್ಸ್ ಕ್ರೈಸ್ಟ್. ಯೇಸುವಿಗೆ ವಿಧೇಯರಾಗುವುದಾಗಿದೆ ಆರಾಧನೆ. ಎಲ್ಲದಕ್ಕಿಂತ ಮೊದಲು ರಕ್ಷಣೆಯಲ್ಲಿ ನಾವು ಯೇಸುವಿಗೆ ವಿಧೇಯರಾಗಬೇಕಾಗಿದೆ. ಎಲ್ಲದಕ್ಕಿಂತ ಮೊದಲು ಆ ಪಾಪದಿಂದ ಬಿಡುಗಡೆ ಹೊಂದಿದ ಕೃತಜ್ಞತೆ ನಮಗೆ ಬೇಕಾಗಿದೆ. ಪ್ರಿಯ ದೇವಜನರೇ, when you are obedience to God, when you have a gratitude towards God, you will be saved. ನೀವು ರಕ್ಷಣೆ ಹೊಂದಿರ. ಪ್ರಿಯ ದೇವಜನರೇ, ಇವತ್ತು ಹೃದಯವನ್ನು ಕಠಿಣಪಡಿಸಿಕೊಳ್ಳಬಾರದಾಗಿದೆ. ಯಾರು ಕ್ರಿಸ್ತನಲ್ಲಿ ಇದ್ದಾರೋ ಅವರು ಹೊಸ ಸೃಷ್ಟಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಒಂದು ಹೊಸ ಆರಂಭಕ್ಕಾಗಿ, ನಿನ್ನ ಜೀವಿತದ ಆರಂಭಕ್ಕಾಗಿ ಇವತ್ತಿನಿಂದ ನಿನ್ನನ್ನು ನೀನು ತಗ್ಗಿಸಿಕೋ. ಪ್ರಿಯ ದೇವಜನರೇ, ಇವತ್ತು ನೀವು ತಗ್ಗಿಸಿಕೊಳ್ಳುವಾಗ ದೇವರು ನಿಮ್ಮನ್ನು ಸ್ಪರ್ಶಿಸುತ್ತಾನೆ. 100ನೇ ಕೀರ್ತನೆ 2ನೇ ವಾಕ್ಯದಲ್ಲಿ ಹೇಳ್ತದೆ, ಸಂತೋಷದಿಂದ ಕರ್ತನನ್ನು ಸೇವಿಸಿರಿ, ಹಾಡುತ್ತಾ ಆತನ ಮುಂದೆ ಬನ್ನಿರಿ ಎಂಬುದಾಗಿ. ನಮಗೆ ರಕ್ಷಣೆ ಇದ್ದರೆ ದೇವರ ಮುಂದೆ ಹಾಡ್ತಾ ಸಂತೋಷದೊಂದಿಗೆ ಉಲ್ಲಾಸದೊಂದಿಗೆ ಬರಬಹುದು. ಈಗ ದೇವರ ದಾಸರೊಬ್ಬರು ಸಾಕ್ಷಿ ಏನು ಹೇಳಿದರು ಗೊತ್ತಾ? ಅವರಿಗೆ ಎಲ್ಲ ಇದೆ, ಆದರೂ ಕೂಡ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸಂತೋಷ ಇಲ್ಲ. ಆದರೆ ಯೇಸುವನ್ನು ಕಂಡುಕೊಂಡಾಗ ಆ ಸಂತೋಷ ಇವತ್ತವರಿಗೆ ಹಾರ್ಟ್ ಬೀಟ್ಸ್ನ ಸಂಗಡ ಸೇರಿ, ದೇವರ ದಾಸರುಗಳ ಸಂಗಡ ಸೇರಿ ಅವರು ಸಂತೋಷಿಸ್ತಾ ಇದ್ದಾರೆ, ಕರ್ತನಲ್ಲಿ ಉಲ್ಲಾಸಿಸ್ತಾ ಇದ್ದಾರೆ ಎಂಬ ಸಾಕ್ಷಿಯನ್ನು ನಾವು ಕೇಳಿದ್ದೇವೆ. ಪ್ರಿಯ ದೇವಜನರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಕೀರ್ತನೆ 95ನೇ ಅನುಸಾರವಾಗಿ ದೇವರು, ತಂದೆಯಾದ ದೇವರು ನಮಗೆ ಕರೆಯುತ್ತಿದ್ದಾನೆ, ರಕ್ಷಣೆಗೆ ಬನ್ನಿರಿ ಎಂಬುದಾಗಿ. ಯೇಸು ಸ್ವಾಮಿ ನಮಗೆ ಕರೆಯುತ್ತಿದ್ದಾನೆ, ಬನ್ನಿರಿ ನೀವು ರಕ್ಷಣೆಗೆ ಎಂಬುದಾಗಿ. ಪರಿಶುದ್ಧಾತ್ಮನು ಕರೆಯುತ್ತಿದ್ದಾನೆ, ಬನ್ನಿರಿ ನೀವು ರಕ್ಷಣೆಗೆ ಎಂಬುದಾಗಿ. ರಕ್ಷಣೆ ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನಾವು ಯಾವಾಗ ನಮ್ಮ ಜೀವಿತವನ್ನು ತಗ್ಗಿಸಿಕೊಡ್ತೇವೋ ಆ ರಕ್ಷಕನ ಮುಂದೆ, ಆವಾಗ ರಕ್ಷಣೆ ನಮ್ಮ ಜೀವಿತದಲ್ಲಿ ಬರುವಂಥದ್ದಾಗಿದೆ. ಪ್ರಿಯ ದೇವಜನರೇ, ನನಗೆ ಹೇಳಲಿಕ್ಕೆ ಬಹಳಷ್ಟು ಕಾರ್ಯಗಳಿದೆ. ನನ್ನ ಸಮಯ ಮುಗಿಯಿತು. ಒಂದು ಕತೆ ನಿಮಗೆ ಹೇಳಿ ನಾನು ಇಲ್ಲಿಗೆ ನನ್ನ ಸಂದೇಶವನ್ನು ಮುಗಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನನಗೆ ಗೊತ್ತಿದೆ ನೀವೆಲ್ಲರೂ ಆಸಕ್ತಿಯೊಂದಿಗೆ, ಉತ್ಸಾಹದೊಂದಿಗೆ ಇನ್ನೂ ಹಾಡುಗಳನ್ನು ಕೇಳಲಿಕ್ಕಾಗಿ ಕೂತಿದ್ದೀರಾ. ನಮಗೆಲ್ಲರಿಗೂ ಗೊತ್ತಿರುವಂಥ ಕತೆ, ಆದರೆ ಮತ್ತೊಂದು ಆವರ್ತಿ ನಾನು ಅದನ್ನು ಹೇಳಲಿಕ್ಕಾಗಿ ಬಯಸ್ತಾ ಇದ್ದೇನೆ. ಪ್ರಿಯ ದೇವಜನರೇ, ಕೇರಳ ಪ್ರಾಂತದಲ್ಲಿ ಪಂಪ ಎಂಬಂಥ ಒಂದು ನದಿ ಇದೆ. ಆ ನದಿಯ ಮೇಲೆ ಬ್ರಿಟಿಷರು ಕಟ್ಟಿಸಿದಂಥ ಒಂದು ಸೇತುವೆ ಇದೆ. ಆ ಸೇತುವೆ ಮೇಲಿನಿಂದ ಟ್ರೈನ್ ಹೋಗಲಿಕ್ಕಾಗಿ ಅದು ವಿಭಾಗಿಸಲ್ಪಡುವಾಗ ಅಡಿಯಿಂದ ಹಡಗು ಹೋಗಲಿಕ್ಕಾಗಿ ಇರುವಂಥ ಸೇತುವೆ ಆಗಿದೆ. ಪ್ರಿಯ ದೇವಜನರೇ, ಅದಕ್ಕಾಗಿ ಒಬ್ಬ ಆಪರೇಟರ್ ಅಲ್ಲಿ ಬ್ರಿಟಿಷರು ಇಟ್ಟಿದ್ದರು. ಯಾವಾಗ ಹಡಗು ಬರ್ತದೋ ಅವನು ಅದನ್ನು ಎತ್ತಿ ಓಪನ್ ಮಾಡಿ ಕೊಡಬೇಕು. ಯಾವಾಗ ಹಡಗು ಹೋಗ್ತದೋ, ಟ್ರೈನ್ ಬರ್ಲಿಕ್ಕಿರ್ತದೋ ಅದನ್ನು ಮತ್ತೆ ಕೆಳಗೆ ಹಾಕಿ ಟ್ರೈನ್ ಹೋಗ್ಲಿಕ್ಕಾಗಿ ತಾನು ಮಾರ್ಗ ಮಾಡಿ ಕೊಡಬೇಕಾಗಿದೆ. ಹಾಗೆ ಅವನ ಕೆಲಸವೇ ಅದೇ ಆಗಿತ್ತು.
ಹಾಗೆ ಒಂದು ದಿವಸ ಅವನು ಕೆಲಸ ಮಾಡುತ್ತಿರುವಾಗ ಅವನ ಒಟ್ಟಿಗೆ ತನ್ನ ಮಗನೂ ಕೂಡ ಆ ದಿವಸ ಕೆಲಸ ಕಾರ್ಯಗಳನ್ನು ನೋಡ್ಲಿಕ್ಕಾಗಿ ತಂದೆಯ ಸಂಗಡ ಬರ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಆ ದಿವಸ ಆ ಮಗನು ಬಹಳ ಉತ್ಸಾಹದಿಂದ ಆಸಕ್ತಿಯಿಂದ ಎಲ್ಲ ಕಡೆ ಓಡಾಡಿ ತಾನು ನೋಡ್ತಾ ಇದ್ದಾನೆ. ಬೋಟ್ ಬರುವಾಗ ಬೋಟ್ ನೋಡ್ಲಿಕ್ಕಾಗಿ ಓಡ್ತಾ ಇದ್ದಾನೆ, ಈ ಕಡೆ ಟ್ರೈನ್ ಬರುವಾಗ ಟ್ರೈನ್ ನೋಡ್ಲಿಕ್ಕಾಗಿ ಓಡ್ತಾ ಇದ್ದಾನೆ. ಹೀಗೆ ತಾನು ಆಸಕ್ತಿ ಉತ್ಸಾಹದಿಂದ ಓಡಾಡಿ ನೋಡ್ತಾ ಇರುವಾಗ ಆ ದಿವಸ ಒಂದು ಮೆಸೇಜ್ ಆ ತಂದೆಗೆ ಬಂದಿತ್ತು. ಟ್ರಿವಾಂಡ್ರಮ್ನಿಂದ ಒಂದು ಟ್ರೈನ್ ಬರ್ತಾ ಇದೆ ಎಂಬುದಾಗಿ. ಸಾವಿರಗಟ್ಟಲೆ ಜನರು ಟ್ರೈನ್ನಲ್ಲಿ ಯಾತ್ರೆ ಮಾಡ್ತಾ ಆ ಬ್ರಿಡ್ಜಿನ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಎಂಬುದಾಗಿ. ಅಷ್ಟರೊಳಗಾಗಿ ಬೋಟು ಕೂಡ ಬಂದಿತು. ಬೋಟಿಗಾಗಿ ತಾನು ಆ ಸೇತುವೆಯನ್ನು ತೆಗೆದನು. ಸೇತುವೆಯನ್ನು ತೆಗೆದ ಸಮಯದಲ್ಲಿ ದೂರದಿಂದ ತನಗೆ ಸೀಟಿ ಕೇಳ್ತಾ ಇದೆ, ಟ್ರೈನಿನ ವಿಸಿಲ್ ಕೇಳಿ ಬರ್ತಾ ಇದೆ. ಆ ವಿಸಿಲ್ ಕೇಳಿದ ಕೂಡಲೇ ಅವನಿಗೆ ಗೊತ್ತಾಯಿತು, ದೋಣಿ ಈಗ ದಾಟ್ತಾ ಇದೆ. ಆ ಕಡೆಯಿಂದ ಟ್ರೈನು ಬರ್ತಾ ಇದೆ. ಟ್ರೈನ್ ಬರ್ತಾ ಇರುವುದನ್ನು ನೋಡಿ ತಾನು ಪಕ್ಕನೆ ಆಚೆ ಈಚೆ ನೋಡ್ತಾ ಇದ್ದಾನೆ, ತನ್ನ ಮಗ ಎಲ್ಲಿ ಹೋಗಿದ್ದಾನೆ ಎಂಬುದಾಗಿ. ಮಗನು ನೋಡಿದರೆ ಆಲ್ರೆಡಿ ಅಲ್ಲಿ ಆ ದೊಡ್ಡ ವೀಲ್ ಇದೆ, ವೀಲ್ ತಿರುಗಿಸುವಂಥ ಆ ವೀಲಿನ ಒಳಗೆ ಆಲ್ರೆಡಿ ಮಗನ ಕಾಲು ಸಿಕ್ಕಿ ಹಾಕ್ಕೊಂಡಿದೆ. ಕಾಲು ಸಿಕ್ಕಿ ಹಾಕೊಂಡದ್ದು ತಾನು ನೋಡ್ತಾ ಇದ್ದಾನೆ. ಈ ಕಡೆ ನೋಡುವಾಗ ಟ್ರೈನ್ನ ವಿಸಿಲ್ ಬಂತು, ಹತ್ತಿರಕ್ಕೆ ಬಂದಿದೆ. ಈಗ ಅವನ ಕಡೆ ಕೆಲವು ನಿಮಿಷಗಳು ಮಾತ್ರ ಉಳಿದಿದೆ. ಒಂದೇ ಒಂದು ತೀರ್ಮಾನ ಮಾಡಬೇಕು. ತೀರ್ಮಾನ ಒಂದೇ, ತಾನು ತನ್ನ ಮಗನನ್ನು ಉಳಿಸಿಕೊಳ್ಳಬೇಕು, ಇಲ್ಲ ಈ ಟ್ರೈನನ್ನು ನೀರಿನಲ್ಲಿ ಹಾಕಬೇಕು. ಏನು ತೀರ್ಮಾನ ಮಾಡಬೇಕು ಗೊತ್ತಾಗಿಲ್ಲ. ಪಕ್ಕನೆ ಅವನು ತೀರ್ಮಾನ ಮಾಡ್ತಾ ಇದ್ದಾನೆ, ನನ್ನ ಒಬ್ಬನೇ ಮಗನು ಇಲ್ಲಿ ಸತ್ತರೂ ಕೂಡ ಈ ಟ್ರೈನ್ನಲ್ಲಿ ಹೋಗುವಂತ ಸಾವಿರಗಟ್ಟಲೆ ಜನರು ರಕ್ಷಿಸಲ್ಪಡುತ್ತಾರೆ ಎಂಬ ತೀರ್ಮಾನವನ್ನು ಮಾಡಿ ಅವನು ಬಹು ಭಾರದೊಂದಿಗೆ, ತಾನು ಕಣ್ಣೀರೊಂದಿಗೆ ತನ್ನ ಮಗನು ಆ ವೀಲಿನ ಒಳಗೆ ಸಿಕ್ಕಿ ಹಾಕಿಕೊಳ್ತಾ ಇರುವುದನ್ನು ನೋಡಿ ಮತ್ತೆ ಅವನು ವೀಲನ್ನು ತಿರುಗಿಸಿ ಆ ಸೇತುವೆಯನ್ನು ಕೆಳಗೆ ಮಾಡ್ತಾ ಇದ್ದಾನೆ. ಸೇತುವೆ ಯಾವಾಗ ಜೋಡಿಸಲ್ಪಟ್ಟಿತೋ ಟ್ರೈನ್ ಮೇಲೆ ದಾಟಿ ಬಂದಿತು. ತಕ್ಷಣವೇ ಟ್ರೈನ್ ದಾಟಿ ಹೋಗ್ತಾ ಇದೆ. ಟ್ರೈನ್ನಲ್ಲಿ ಇರುವಂತಹ ಜನರೆಲ್ಲರೂ ಸಂತೋಷದೊಂದಿಗೆ ಉಲ್ಲಾಸದೊಂದಿಗೆ ಈ ತಂದೆಯನ್ನು ನೋಡಿ ಟಾಟಾ ಬಾಯ್ ಬಾಯ್ ಎಂಬುದಾಗಿ ಹೇಳಿ ಅವರು ಟ್ರೈನ್ ದಾಟಿ ಹೋಗ್ತಾ ಇದೆ. ಆ ತಂದೆ ಬಹು ದುಃಖದೊಂದಿಗೆ ಕಣ್ಣೀರೊಂದಿಗೆ ತಾನಲ್ಲಿ ನಿಂತಿದ್ದಾನೆ. ಪ್ರಿಯ ದೇವಜನರೇ, ಏನು ಸಂಭವಿಸಿತು ಗೊತ್ತಾ? ಆ ಟ್ರೈನ್ನಲ್ಲಿದ್ದವರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಈ ತಂದೆಯ ಒಬ್ಬನೇ ಮಗ ಆ ವೀಲಿನಲ್ಲಿ ಸಿಕ್ಕಿ ಹಾಕಿಕೊಂಡದ್ದರಿಂದ ಅವರು ಎಲ್ಲರೂ ರಕ್ಷಣೆ ಹೊಂದಿದರು ಎಂಬುದಾಗಿ. ಹಾಗೇ ಪ್ರಿಯ ದೇವಜನರೇ, ಯೋಹಾನ 3:16 ಹೇಳ್ತದೆ, ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಆ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನನ್ನು ಈ ಲೋಕದ ರಕ್ಷಣೆಗಾಗಿ ತನ್ನನ್ನು ತಾನು ಕ್ರೂಜೆ ಮೇಲೆ ಸಮರ್ಪಿಸಿದನು ಎಂಬುದಾಗಿ. ಆ ಕ್ರೂಜೆಯನ್ನು ನೋಡ್ತಾ ತಂದೆ ನಿಂತು ಅಳುತ್ತಾ ಇದ್ದದ್ದು, ತನ್ನ ಒಬ್ಬನೇ ಮಗನು ಕ್ರೂಜೆ ಮೇಲೆ ನಮ್ಮ ಪಾಪಗಳಿಗಾಗಿ, ನಮ್ಮ ಶಾಪಗಳಿಗಾಗಿ, ಕ್ರೈಸ್ತರಿಗಾಗಿ ಸತ್ತಿಲ್ಲ, ಮಾನವ ಜಾತಿಗಾಗಿ ಆತನು ಸತ್ತಿದ್ದಾನೆ. ದಾಂಡೇಲಿಯ ಜನರಿಗಾಗಿ ಆತನು ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ಆ ಮಗನು ಇವತ್ತು ಕ್ರೂಜೆ ಮೇಲೆ ಯೇಸು ಸ್ವಾಮಿಯಾಗಿ ನಮಗಾಗಿ ಯಾಗವಾಗಿ ಅರ್ಪಿಸಲ್ಪಟ್ಟಿದ್ದಾನೆ. ಪ್ರಿಯ ದೇವಜನರೇ, ಇವತ್ತು ವಾಕ್ಯ ಹೇಳಿದ ಪ್ರಕಾರ ಆತನು ನಮ್ಮನ್ನು ಕರೆಯುತ್ತಿದ್ದಾನೆ. ಆ ರಕ್ಷಣೆಗಾಗಿ ಆತನು ನಮ್ಮನ್ನು ಕರೆಯುತ್ತಿದ್ದಾನೆ. ನಾವು ಬರಲಿಕ್ಕೆ ಸಿದ್ಧರಾಗಿದ್ದೇವಾ? ಆತನು ಹೇಳ್ತಾ ಇದ್ದಾನೆ, ಬನ್ನಿರಿ, ನಮ್ಮನ್ನು ಉಂಟು ಮಾಡಿದ ಕರ್ತನ ಮುಂದೆ ಮೊಣಕಾಲೂರೋಣ, ಆತನಿಗೆ ಎರಗಿ ಆರಾಧಿಸೋಣ. ನಾವಿವತ್ತು ಕರ್ತನನ್ನು, ನಮ್ಮ ಸೃಷ್ಟಿಕರ್ತನನ್ನು, ಆತನು ನಮ್ಮನ್ನು ಕೈಗಳಿಂದ ಸೃಷ್ಟಿಸಿದನು. ಬಾಕಿ ಲೋಕವನ್ನೆಲ್ಲ ಉಂಟಾಗಲಿ ಎಂಬುದಾಗಿ ಹೇಳಿದನು, ಉಂಟಾಯಿತು. ಮನುಷ್ಯನಿಗೆ ಮಾತ್ರ ಉಂಟಾಗಲಿ ಎಂಬುದಾಗಿ ಹೇಳಲಿಲ್ಲ. ತನ್ನ ಸಾರೂಪ್ಯದಲ್ಲಿ ಈ ಮನುಷ್ಯ ಕುಲವನ್ನು ಗಂಡಾಗಿ ಹೆಣ್ಣಾಗಿ ಆತನು ಸೃಷ್ಟಿಸಿದ್ದಾನೆ. ಆತನು ಎಷ್ಟು ಮಾತ್ರ ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಎಂಬುದಾಗಿ ಇವತ್ತು ನೋಡಬಹುದಾಗಿದೆ. ಪ್ರಿಯ ದೇವಜನರೇ, ಇವತ್ತು ನಾವು ಆ ಸೃಷ್ಟಿಕರ್ತನ ಮುಂದೆ, ನೀವು ಯಾವುದೇ ಪರಿಸ್ಥಿತಿಯಲ್ಲಿರಬಹುದು, ಪರವಾಗಿಲ್ಲ,
ದುಃಖದಲ್ಲಿ ಇರಬಹುದು, ರೋಗದಲ್ಲಿ ಇರಬಹುದು, ಸಮಸ್ಯೆಗಳಲ್ಲಿ ಇರಬಹುದು, ಸಾಲದ ಭಾರಗಳಲ್ಲಿ ಇರಬಹುದು, ನಿರಾಶೆ ಆಗಿರಬಹುದು, ಡಿಪ್ರೆಷನ್ ನಲ್ಲಿ ಇರಬಹುದು, ಫ್ರಸ್ಟ್ರೇಷನ್ ನಲ್ಲಿ ಇರಬಹುದು, ಸುಯಿಸೈಡಿನ ಹಂತದಲ್ಲಿ ನಿಂತಿರಬಹುದು. ಆದರೆ ಯೇಸು ಸ್ವಾಮಿ ನಿನಗಾಗಿ ಕ್ರೂಜೆ ಮೇಲೆ ಪ್ರಾಣ ಕೊಟ್ಟಿದ್ದಾನೆ. ನೀನು ಸಾಯಬೇಕಾದದಿಲ್ಲ. ನೀನು ದೇವರ ನಾಮವನ್ನು ವರ್ಣಿಸಲಿಕ್ಕಾಗಿ ನೀನು ಜೀವಿಸಬೇಕಾಗಿದೆ. ಯೇಸು ಸ್ವಾಮಿ ಇವತ್ತು ನಿನ್ನನ್ನು ಕರೆಯುತ್ತಿದ್ದಾನೆ. ನೀನು ಬಂದು ದೇವರ ಮುಂದೆ, ಯೇಸುವಿನ ಮುಂದೆ ಸಾಷ್ಟಾಂಗವೆರಗಲಿಕ್ಕಾಗಿ ನೀನು ಸಿದ್ಧನಾಗಿದ್ದೀಯಾ? ಪ್ರಿಯ ದೇವಜನರೇ, ಆತನು ನಿನ್ನ ಸೃಷ್ಟಿಕರ್ತನಾಗಿದ್ದಾನೆ. ಆತನು ನಿನ್ನ ಬಿಡುಗಡೆಯ ನಾಯಕನಾಗಿದ್ದಾನೆ. ಆತನು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ಆತನು ನಿನ್ನ ಹೃದಯವನ್ನು ಶುದ್ಧೀಕರಿಸುವವನಾಗಿದ್ದಾನೆ. ಆತನು ನಿನಗಾಗಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಪ್ರಿಯ ದೇವಜನರೇ, ನಮ್ಮ ಸೃಷ್ಟಿಕರ್ತನ ಮುಂದೆ ನಾವು ಮತ್ತೊಂದು ಆವರ್ತಿ ನಮ್ಮನ್ನು ತಗ್ಗಿಸಿಕೊಳ್ಳುವ. ನನ್ನ ಸಂದೇಶ ಇಲ್ಲಿಗೆ ಮುಗಿತಾ ಇದೆ. ಒಂದು ಸಣ್ಣ ಪ್ರಾರ್ಥನೆ. ನೀವಿರುವಂಥ ಸ್ಥಳದಲ್ಲಿ ಇರಬಹುದು, ನೀವಿರುವಂಥ ಮನೆಗಳಲ್ಲಿ ಇರಬಹುದು, ನೀವು ಗ್ರೌಂಡಿನ ಹೊರಗೆ ಇರಬಹುದು. ನನ್ನ ಶಬ್ದ ನಿಮಗೆ ಕೇಳಿ ಬರ್ತಾ ಇದೆ. ಯೇಸು ಸ್ವಾಮಿ ನಿಮ್ಮನ್ನು ಕರೀತಾ ಇದ್ದಾನೆ. ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸುತ್ತಿದ್ದಾನೆ. ನೀವಿರುವಂಥ ಸ್ಥಳದಲ್ಲಿ ನೀವು ಏನು ಮಾಡಬೇಕಾದುದಿಲ್ಲ. ನಿಮ್ಮ ಹೃದಯವನ್ನು ಆ ಸೃಷ್ಟಿಕರ್ತನ ಮುಂದೆ ತೆರೆದರೆ ಸಾಕಾಗಿದೆ. ಆತನನ್ನು ನಿಮ್ಮ ಹೃದಯದೊಳಗೆ ಬಾ ಎಂಬುದಾಗಿ ಹೇಳಿದರೆ ಸಾಕು. ಲಾರ್ಡ್, ಕಮ್ ಇನ್ ಟು ಮೈ ಹಾರ್ಟ್. ಐ ವಾಂಟ್ ಟು ಆಕ್ಸೆಪ್ಟ್ ಯು ಆಸ್ ಮೈ ಸೇವಿಯರ್. ನನ್ನ ರಕ್ಷಕನನ್ನಾಗಿ ನಿನ್ನನ್ನು ಅಂಗೀಕರಿಸ್ತೇನೆ. ಒಂದು ಸಣ್ಣ ಪ್ರಾರ್ಥನೆ ನೀನು ಕುಂತಲ್ಲಿಯೇ ನೀನು ಮಾಡುವುದಾದರೆ ಇವತ್ತು ರಕ್ಷಕನು ನಿನ್ನ ಹೃದಯದೊಳಗೆ ಬರ್ತಾನೆ. ನಿನಗೆ ಬಿಡುಗಡೆ ಉಂಟಾಗ್ತದೆ. ನಿನ್ನ ಪಾಪಗಳಿಂದ ಕ್ಷಮಾಪಣೆ ಉಂಟಾಗ್ತದೆ. ಓ ಪ್ರಿಯ ದೇವಜನರೇ, ಇವತ್ತು ಯಾರೇ ಇರಬಹುದು, ಆ ಯೇಸು ಸ್ವಾಮಿ ನಿಮ್ಮನ್ನು ಕರೆಯುತ್ತಿದ್ದಾನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ. ಒಂದು ಕ್ಷಣ ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ಆತನು ನಮ್ಮನ್ನು ಕರೆಯುತ್ತಿದ್ದಾನೆ. ಆ ಕರೆಗೆ ನಾವು ಹೋಗೊಟ್ಟು ಆತನ ಮುಂದೆ ತಗ್ಗಿಸಿಕೊಳ್ಳುವ. ರೇಖಲ ರಬ ಶಂದರೆ ರಮನ ಹಂದಲ ದೇರಲ ರಬ ಶಲ್ಕರದರಿಗದನ ಸಂದರ. ದೇವರ ಪ್ರಸನ್ನತೆ ಇಲ್ಲಿ ಉಂಟು. ದೇವರ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಉಂಟು. ಪ್ರಿಯ ದೇವಜನರೇ, ಯೇಸುವಿನ ಕರೆಯಾಗಿದೆ, ಬನ್ನಿರಿ ಎಂಬುದಾಗಿ. ನಿಮ್ಮ ಹೃದಯವನ್ನು ತೆರೆಯಲಿಕ್ಕೆ ಸಿದ್ಧರಾಗಿದ್ದೀರಾ? ಆತನು ನಿಮ್ಮ ಹೃದಯದೊಳಗೆ ಬರಲಿಕ್ಕಾಗಿ ಸಿದ್ಧನಾಗಿದ್ದಾನೆ. ನಿಮ್ಮನ್ನು ರಕ್ಷಕನನ್ನಾಗಿ ಆತನನ್ನು ಸ್ವೀಕರಿಸುತ್ತೀರಾ? ಆತನನ್ನು ನೀವು ರಕ್ಷಕನನ್ನಾಗಿ ಸ್ವೀಕರಿಸುತ್ತೀರಾ? ಒಡೆಯನನ್ನಾಗಿ ಸ್ವೀಕರಿಸುತ್ತೀರಾ? ಇವತ್ತು ನಿಮ್ಮ ಹೃದಯವನ್ನು ತೆರೆದು ಆತನಿಗಾಗಿ ಸ್ಥಳ ಮಾಡಿಕೊಡಿ. ನಿಮ್ಮ ಜೀವಿತವೇ ಬದಲಾಗುವಂಥದ್ದಾಗಿದೆ. ಹೌದು ಪ್ರಿಯ ದೇವಜನರೇ, ಸ್ವರ್ಗೀಯ ನಮ್ಮ ಒಳ್ಳೆಯ ತಂದೆಯಾದ ದೇವರೇ, ಈ ಶಾಂತರಾತ್ರಿಯ ಸಮಯದಲ್ಲಿ ನಿನ್ನ ಕೃಪಾಸನದ ಬಳಿಗೆ ಬಂದಿದ್ದೇವೆ. ನಿನ್ನ ಅನುಗ್ರಹ ಆಶೀರ್ವಾದ ಈ ಸಂದೇಶದ ಮೂಲಕವಾಗಿ ಜನರ ಹೃದಯವನ್ನು ತಲುಪಿದೆ. ಅದಕ್ಕಾಗಿ ವಂದನೆ ಸಲ್ಲಿಸುತ್ತಿದ್ದೇವೆ. ರಜಾ ಬರುವ ದಿನಗಳಲ್ಲಿ ನಮಗೆ ಗೊತ್ತಿಲ್ಲ ಅವರು ಎಲ್ಲಿ ರಕ್ಷಣೆ ಹೊಂದುತ್ತಾರೋ, ಆದರೆ ನಿನ್ನನ್ನು ಸ್ವಂತ ರಕ್ಷಕನನ್ನಾಗಿ ಇವತ್ತು ಅವರು ಅಂಗೀಕರಿಸಿದ್ದಾರೆ. ಅವರ ಹೃದಯವನ್ನು ನಿನಗಾಗಿ ತೆರೆದಿದ್ದಾರೆ. ರಾಜ, ಅವರ ಹೃದಯದಲ್ಲಿ ಬಾ ಕರ್ತನೆ, ಅವರನ್ನು ಆಶೀರ್ವದಿಸು ಕರ್ತನೇ. ಅವರ ಪಾಪಗಳನ್ನು ತೊಳೆದು ನೀನು ಅವರ ಹೃದಯವನ್ನು ಶುದ್ಧೀಕರಿಸು. ನಿನ್ನ ಮಕ್ಕಳನ್ನಾಗಿ ಅವರನ್ನು ಮಾಡು ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ. ನಿನ್ನ ಕೈಗಳಲ್ಲಿ ತಗ್ಗಿಸಿಕೊಡುತ್ತಿದ್ದೇವೆ. ರಾಜ, ಈ ತಂಡವನ್ನು ಆಯೋಜಿಸುತ್ತಿರುವಂಥ ಆರ್ಗನೈಸರ್ಸ್ ಅವರನ್ನು ಆಶೀರ್ವದಿಸು, ಅನುಗ್ರಹಿಸು. ಕ್ಯಾಂಪಸ್ ಕ್ರೂಸೈಡ್ನ ಹಾರ್ಟ್ ಬೀಟ್ಸ್ದವರಿಗಾಗಿಯೂ ಪ್ರಾರ್ಥಿಸುತ್ತೇವೆ. ಅವರನ್ನು ಕೂಡ ಆಶೀರ್ವದಿಸು. ಕರ್ನಾಟಕದಾದ್ಯಂತ ಅವರಿಗೆ ಹೋಗಲಿಕ್ಕಿದೆ. ಎಲ್ಲ ಕಡೆಗಳಲ್ಲಿ ವಾತಾವರಣ ರಾಜ ಅವರಿಗೆ ಇನ್ನೂ ತೊಂದರೆ ಆಗಬಾರದು. ಅವರ ಕೂಟಗಳೆಲ್ಲ ಸಂತೋಷದೊಂದಿಗೆ ಉಲ್ಲಾಸದೊಂದಿಗೆ ಮುಗಿಸಿಕೊಂಡು ಅವರು ಮರಳಿ ಮನೆಗಳಿಗೆ ಹೋಗಬೇಕು. ನಿನ್ನ ಸುರಕ್ಷತೆ, ನಿನ್ನ ದೂತರ ಕಾವಲು ಅವರ ಸಂಗಡವಿರಲಿ. ಇಲ್ಲಿ ಬಂದಿರುವಂಥ ಎಲ್ಲ ನಿನ್ನ ದೇವರ ದಾಸರುಗಳು, ಅವರ ಕುಟುಂಬಗಳು, ಅವರ ಸಭೆಗಳು, ಅವರ ವಿಶ್ವಾಸಿಗಳನ್ನು ನೀನು ಆಶೀರ್ವದಿಸು, ಅನುಗ್ರಹಿಸು. ಸಭೆಗಳು ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ನೀನು ಆಶೀರ್ವದಿಸು ಎಂಬುದಾಗಿ ಪ್ರಾರ್ಥಿಸುತ್ತಾ ಅನುಗ್ರಹಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪ್ರಿಯ ತಂದೆ. ಆಮೆನ್. Thank you so much once again. God bless you all for giving me this wonderful opportunity. Thank you once again.